ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಯಿಲ್ ಆ್ಯಂಡ್ ವಿ. ಕ್ವಿಕ್ ಇಂಟ್ರೊಡಕ್ಷನ್. ನನ್ನ ಹೆಸರು ಮಂಜುನಾಥ್ ಅಂತ, ರಾಮನಗರದಿಂದ, ಸೌತ್ ಬೆಂಗಳೂರು. ಬೇಸಿಕಲಿ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ ಕ್ವಿಕ್ ಇಂಟ್ರೊಡಕ್ಷನ್ ಅಬೌಟ್ ದ ಫಾರ್ಮ್, ಏನು ಮಾಡ್ತಾಯಿದ್ದೀವಿ, ಏನಿದೆ, ಆ್ಯಂಡ್ ಲೆಟ್ಸ್ ಲರ್ನ್ ಟುಗೆದರ್. ಇದು ಬಂದ್ಬಿಟ್ಟು ಒಂದು ಅರ್ಧ ಎಕರೆ ತೆಂಗಿನ ತೋಟ. ಇದು ಬೇಸಿಕಲಿ ಬಂದ್ಬಿಟ್ಟು ನಮ್ಮ ತಾತನ ಕಡೆಯಿಂದ ನಮಗೆ ಬಂದಿದ್ದು. ಸೊ ನಮ್ಮ ತಾತ ಮಾಡ್ತಾಯಿದ್ರು ಬಿಫೋರ್ 15 years. ಅದಾದಮೇಲೆ ನಮ್ಮ ತಂದೆಗೆ ಬಂತು, ನಮ್ಮ ತಂದೆಯಿಂದ ನನಗೆ ಬಂದಿದೆ. ಇದು ಖಾಲಿ ಇದ್ದಿದ್ದ ತೋಟ, ಯಾರೂ ಏನೂ ಮಾಡ್ತಾ ಇರಲಿಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಮ್ಮ ತಂದೆ ನನಗೆ ಕೊಟ್ಟಿದ್ದಾರೆ. ಸೊ ಗೋಯಿಂಗ್ ಫಾರ್ವರ್ಡ್ ಇದನ್ನು ಹಂಗೆ ಬೆಳೆಸಿ ಅಟ್ಲೀಸ್ಟ್ ಆ್ಯಸ್ ಅ ಫ್ಯಾಮಿಲಿ, ಆ್ಯಸ್ ಅ ಕಮ್ಯುನಿಟಿ ನಾವು ಬೆಳೆಸೋಣ ಅಂತ. ಓಕೆ, ಆ್ಯಸ್ ಅನ್ ಇಂಡಿವಿಜುವಲ್ ಈ ಫಾರ್ಮ್ ಸ್ಟಾರ್ಟ್ ಮಾಡಿದ್ದು 2023 ಆವಾಗ ನಾನು IT ಫೈನಾನ್ಷಿಯಲ್ ಆ್ಯನಲಿಸ್ಟ್ ಆಗು ವರ್ಕ್ ಮಾಡ್ತಿದ್ದೆ ಅಂಟಿಲ್ 2023. ವೀಕೆಂಡ್ ಫಾರ್ಮಿಂಗ್ ಥರ ಈ ತೋಟ ಸ್ಟಾರ್ಟ್ ಮಾಡಿದ್ದು. ಬಟ್ ಲೇಟರ್ ನಮಗೆ ಅರ್ಥ ಆಗಿದ್ದೇನೆಂದರೆ ಬರೀ ವೀಕೆಂಡ್ಸಲ್ಲಿ ಇದು ಮಾಡಿದ್ರೆ ಅರ್ಥ ಆಗೋಲ್ಲ, 100% ಮಾನಿಟ್ರಿಂಗ್ ನಮ್ದು ಇಲ್ಲಿ ಇರಬೇಕು ಅಂತ. ಸೊ ಲಾಸ್ಟ್ 2 years ನಾವು ಏನು ಮಾಡಿದ್ದೀವಿ ಅಂದರೆ ಬರೀ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಬಿಲ್ಡ್ ಮಾಡಿದ್ದೀವಿ. ಲೈಕ್ ಬಾರ್ಬ್ಡ್ ವೈರ್ ಫೆನ್ಸಿಂಗ್ ಮಾಡಿದ್ದೀವಿ, ನೀರಿಗೆ ಇರಿಗೇಷನ್ಗೆ ವೆಲ್ ಮಾಡಿದ್ದೀವಿ, ಆಮೇಲೆ ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ, ಒಂದು ಚಿಕ್ಕದಾಗಿ ಒಂದು ತೊಟ್ಟಿನೂ ಬಿಲ್ಡ್ ಮಾಡಿದ್ದೀವಿ. ಸೊ ಇದನ್ನು ಬಿಲ್ಡ್ ಮಾಡೋಕ್ಕೆ ನಮಗೊಂದು ಲಾಸ್ಟ್ 2 years ಆಗಿದೆ. ಆ್ಯಂಡ್ ಮೇಯ್ನ್ಲಿ ನಮ್ಮ ಹತ್ರ ಒಂದು 21 ತೆಂಗಿನ ಮರ ಇದೆ, ಅದನ್ನು ಮೇಂಟೈನ್ ಮಾಡಿದ್ದೀವಿ ವಿತ್ ವಾಟರು. ಆ್ಯಂಡ್ ಮನೆಗೆ ಬೇಕಾಗಿರೋ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೀವಿ. ಬಟ್ ಗೋಯಿಂಗ್ ಫಾರ್ವರ್ಡ್ ಫುಲ್ಲಿ ಫ್ಲೆಜ್ಡಾಗೆ ಇದನ್ನು ಮಾಡೋಣ ಅಂತ ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಫಾರ್ಮ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಫಸ್ಟ್ ಮಾಡಿದ್ದೆ ನಾವು ಬಾರ್ಬ್ಡ್ ವೈರ್ ಫೆನ್ಸಿಂಗ್. ಅದಕ್ಕಿಂತ ಮುಂಚೆ ನಾವು ಲ್ಯಾಂಡ್ ಸರ್ವೆ ಮಾಡಿಸ್ಬೇಕಾಗಿತ್ತು. ಸೊ ನಮಗೆ ಗೌರ್ಮೆಂಟ್ ಸರ್ವೆನೇ ಆಗಬೇಕಾಗಿತ್ತು. ಸೊ ದಟ್ ಟುಕ್ ಅಸ್ ಅಬೌಟ್ 6 months. ಸೊ ಆ ಸರ್ವೆ ಆಗಾದಮೇಲೆ ನಮ್ಮ ಲ್ಯಾಂಡ್ ನಕಾಶೆ ಪ್ರಕಾರ ಬಾರ್ಬ್ಡ್ ವೈರ್ ಫೆನ್ಸಿಂಗ್ ಮಾಡಿದ್ದೀವಿ. ಲೆಟ್ ಮಿ ಶೋ ಯು ಅರೌಂಡ್. ಸೊ ಇದು ನಮ್ಮದು ಗೇಟು. ಸೊ ಈ ಗೇಟು ಮೇನ್ ಎಂಟ್ರೆನ್ಸು ವಿಚ್ ಇಸ್ ಟುವರ್ಡ್ಸ್ ದ ವೆಸ್ಟ್. ಆಮೇಲೆ ಇದು ಬಂದುಬಿಟ್ಟು ಬಾರ್ಬ್ಡ್ ವೈರ್ ಫೆನ್ಸಿಂಗ್. ಸೊ ನಮ್ಮ ಹತ್ರ ಟೋಟಲಾಗಿ ಒಂದು 90 ಕಲ್ಲುಗಳಿದೆ. 90 ಕಲ್ಲಿದೆ. ಆಮೇಲೆ ನಾವು ಯೂಸ್ ಮಾಡಿರೋದು ಬಾರ್ಬ್ಡ್ ವೈರ್ ಬಂದುಬಿಟ್ಟು ಸುಪ್ರೀಮ್ 100 GSM. ಸೊ ಇದು ಮಾಡಿಸಿ ಇವಾಗ ಸದ್ಯಕ್ಕೆ 2 years ಆಗಿದೆ. ಆಮೇಲೆ ಟೆಕ್ನಿಕಲ್ ಡೀಟೇಲ್ಸ್ ಆನ್ ದ ಪ್ರೈಸಿಂಗ್ ನಾನು ನಿಮ್ಗೊಂದು ಕಂಪ್ಲೀಟ್ ವೀಡಿಯೋ ಮಾಡ್ಕೊಡ್ತೀನಿ. ಒನ್ಸ್ ಫೆನ್ಸಿಂಗ್ ಎಲ್ಲ ಸಾರ್ಟ್ ಆದಮೇಲೆ ನಮಗೆ ನೆಕ್ಸ್ಟ್ ಮಾಡಬೇಕಾಗಿದ್ದೆ ನೀರಿನ ಸೋರ್ಸು. ಅದಕ್ಕೆ ನಮಗೆ 2 ಆಪ್ಷನ್ ಇತ್ತು, ಒಂದು ಬಾವಿ ಅಥವಾ ಬೋರ್ವೆಲ್. ನಾನು ಬಾವಿನ ಚೂಸ್ ಮಾಡಿದ್ದೀನಿ. ಅದಕ್ಕೆ ಮೇಯ್ನ್ ರೀಸನ್ ಏನಂದರೆ ಒಂದು ಕಾಸ್ಟ್ ಎಫೆಕ್ಟಿವು, ಎರಡನೇದು ಬಂದ್ಬಿಟ್ಟು ನಿಮಗೆ ಬಾವಿ ನೀರಲ್ಲಿ ಮಿನರಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಫಾರ್ಮಿಂಗ್ಗೆ ಐಡಿಯಲ್, ಸೊ ಸೂಟಬಲ್ ಆಗಿರುತ್ತೆ ಅಂತ. ಬಾವಿ ಡೆಪ್ತ್ ಬಂದ್ಬಿಟ್ಟು ಒಂದು 30 ಅಡಿ ಇದೆ. ಒಂದು 1.5 feetದು ಒಂದು 16 ಬಳೆ ಇದೆ ನಮ್ಮ ಹತ್ರ. ಸೊ ಅರೌಂಡ್ 28 feetಯಿಂದ 30 feet ಅಷ್ಟು ಡೆಪ್ತ್ ಇದೆ. ಸೊ ನಮಗಿವಾಗ ಬೇಸಿಗೆಗಾಲದಲ್ಲೂ ಒಂದು 6 ಬಳೆ ಅಂದರೆ ಅರೌಂಡ್ 12 feet ಆಫ್ ವಾಟರ್ ಇದೆ. ಸೊ ವಿಚ್ ಶುಡ್ ಬಿ ಓಕೆ. ಬಟ್ ಈ ವರ್ಷದಲ್ಲಿ ಸ್ವಲ್ಪ ಬೇಸಿಗೆ ಜಾಸ್ತಿನೇ ಇದೆ ನಿಮ್ಗೆ ಗೊತ್ತಿರೋಂಗೆ. ಸೊ ಐಡಿಯಲಿ ಆಗ್ಬೋದು, ನೋಡೋಣ. ಸೊ ನಮಗೆ ಈ 1/2 acre ಫಾರ್ಮ್ ಇರೋದ್ರಿಂದ ಈ ಬೇಸಿಗೆಲೂ ನಮಗೆ ಆಲ್ಮೋಸ್ಟ್ 10 feet ಆಫ್ ವಾಟರ್ ಇರೋದ್ರಿಂದ ನಮಗೆ ಸಾಕಾಗ್ಬೋದು. ಬಟ್ ಲೆಟ್ಸ್ ಸಿ, ಯು ಕೆನಾಟ್ ಗೋ ಅಗೇನ್ಸ್ಟ್ ನೇಚರ್. ಎಷ್ಟಾಗುತ್ತೋ ಅಷ್ಟು ನೋಡೋಣ. ಒಂದು ಸರಿ ನಿಮಗೆ ಬಾವಿ ತೋರಿಸ್ತೀನಿ ಬನ್ನಿ. ಸೊ ನೀವು ನೋಡಿದ್ರೆ ಇವಾಗ 6, 7, 8, 9 ಒಂದು 10 ಬಳೆ ಖಾಲಿಯಾಗಿದೆ ನೀರು. ಇನ್ನೂ 5-6 ಬಳೆ ಇದೆ. ಸೊ 5-6 ಬಳೆ ಅಂದರೆ ನಾನು ಆ್ಯಾವ್ರೇಜ್ ನಮಗೊಂದು 10 feet ಆಫ್ ವಾಟರ್ ಇದೆ. ಇವಾಗ ಜಸ್ಟ್ ನೀರು ಕೊಟ್ಟಿದ್ದೀನಿ ತೋಟಕ್ಕೆ. ಸೊ ಇದರಲ್ಲಿ ಏನಂದರೆ ವಾಟರ್ ಅದ್ರ ಪಾಡಿಗದೆ ರೈಸ್ ಆಗುತ್ತೆ. ಸೊ ಇದು ಪಕ್ಕದಲ್ಲಿ ಒಂದು ಹಳ್ಳ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ, ನಮಗೆ ಜಲದ ಸೋರ್ಸಿಂದ ನಮಗೆ ನೀರು ಬರ್ತಾ ಇರೋದು. ಇಟ್ಸ್ ನಾಟ್ ಲೈಕ್ ವಿ ಆರ್ ಸ್ಟೋರಿಂಗ್ ವಾಟರ್. ಏನಂದರೆ ನಾವು ನೀರು ಆಚೆ ತೆಗೆದಷ್ಟು ನೀರು ಬರ್ತಾ ಇರುತ್ತೆ. ಅಗೇನ್ ಡಿಪೆಂಡ್ಸ್ ಆನ್ ಗ್ರೌಂಡ್ ಲೆವೆಲ್ಸ್ ಆಫ್ ವಾಟರ್ ಎಷ್ಟಿರುತ್ತೆ ಅಂತ. ಸೊ ಇದ್ರದ್ದು ಬ್ರೇಕ್ ಡೌನ್ ಎಲ್ಲ ನಾನು ನಿಮಗೆ ಎಷ್ಟಾಯಿತು ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ನಾವು ಬಾವಿ ಮಾಡಾದಮೇಲೆ ನೆಕ್ಸ್ಟು ಕೈ ಹಾಕಿದ್ದು ಈ ತೊಟ್ಟಿ ಕಟ್ಟೋಕ್ಕೆ. ಸೊ ಈ ತೊಟ್ಟಿ ಬೇಸಿಕಲಿ ಏನಕ್ಕೆ ಕಟ್ಟಿದ್ದು ಅಂದರೆ ಇಲ್ಲಿ ಅಗ್ರಿಕಲ್ಚರ್ ಫ್ರೀ ಕರೆಂಟ್ ಕೊಡೋದು ಬಂದುಬಿಟ್ಟು ಅವ್ರು ಫ್ರೀ ಎಲೆಕ್ಟ್ರಿಸಿಟಿ ಕೊಡೋದು ಬಂದುಬಿಟ್ಟು ಒಂದು 4 hours ಮಾತ್ರ. ಸೊ ಎವ್ರಿ ಟೈಮ್ ನಾವು ನೀರಿಗೆ ವೆಯ್ಟ್ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಸೊ ನೀರಿದ್ದಾಗ ಅಥವಾ ಕರೆಂಟ್ ಇದ್ದಾಗ ನಾವೇನು ಮಾಡ್ತೀವಿ, ಇದಕ್ಕೆ ಸ್ಟೋರ್ ಮಾಡ್ಕೊತೀವಿ, ಇದರಿಂದ ಗಿಡಗಳು ಕೊಟ್ಕೊತೀವಿ. ಸೊ ಇದ್ರದ್ದು ಡೈಮೆನ್ಷನ್ಸ್ ಬಂದ್ಬಿಟ್ಟು 13/8, ಡೆಪ್ತ್ ಬಂದ್ಬಿಟ್ಟು ಒಂದು 4.5 ಅಡಿ. ಸೊ ಇದರಲ್ಲಿ ಸ್ಟೋರೇಜ್ ಆಫ್ ವಾಟರ್ಸ್ ಬಂದ್ಬಿಟ್ಟು ಒಂದು 3500 gallons ಆಫ್ ವಾಟರ್ ಸ್ಟೋರ್ ಮಾಡ್ಬೋದು.
ಆನ್ ಆನ್ ಆವ್ರೇಜ್ ಇನ್ ಟರ್ಮ್ಸ್ ಆಫ್ ಲೀಟರ್ಸ್ ಅಂದರೆ ಅರೌಂಡ್ 13,000 14,000 ಲೀಟರ್ಸ್ ಆಫ್ ವಾಟರ್ ಸೇವ್ ಮಾಡ್ಬೋದು. ಒಂದ್ಸರಿ ನೋಡ್ತೀರಾ? ನಾವು ಒನ್ಸ್ ಬಾವಿ ಮಾಡಾದ್ಮೇಲೆ ಪ್ಯಾರಲಲ್ಲಿ ನಾನು ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದು ಅಂದರೆ ಸೋಲಾರ್ ಪ್ಯಾನಲ್ಸ್ಗೆ ಗೌರ್ಮೆಂಟ್ ಸ್ಕೀಮಲ್ಲಿ ಅಪ್ಲೈ ಮಾಡಿದೆ. ಸೊ ಇದು PM ಕುಸುಮ್ ಬಿ ಯೋಜನೆ ಅಡಿ ಬರೋ ಒಂದು ಸ್ಕೀಮು. ಸೊ ಇದು ನಮಗೆ ಅಪ್ಲೈ ಮಾಡಿದ್ದು ನಾನು 1 ವರ್ಷದ ಮುಂಚೆ. ಸೊ ಇದು ಬರೋಕ್ಕೆ 1 ವರ್ಷ ಟೈಮ್ ಆಯಿತು, ಬಟ್ ಡಿಲೇ ಆಗಿದೆ. ಬಟ್ ಇಟ್ ಇಸ್ ಅ ಕಾಸ್ಟ್ ಎಫೆಕ್ಟಿವ್ ಮಾಡೆಲ್. ಸೊ ನಾನು ಅಪ್ಲೈ ಮಾಡಿರೋದು ಬಂದ್ಬಿಟ್ಟು 5 HP. ಸೊ ಇದನ್ನು ಬಾವಿಗೆ ಬಿಟ್ಟಿದ್ದೀವಿ. ನನಗೆ ಇದರಲ್ಲಿ ನಾನು ಕಂಪನಿ ಸೆಲೆಕ್ಷನ್ ಬಂದ್ಬಿಟ್ಟು CRI ಮಾಡಿದ್ದೆ. ಸೊ ಇದರಲ್ಲಿ ನನಗೆ 9 ಸೋಲಾರ್ ಪ್ಯಾನಲ್ಸ್ ಬಂದಿದೆ, ಒಂದು CRI ಕಂಟ್ರೋಲರ್ ಬಂದಿದೆ, ಅರ್ಥಿಂಗು ಲೈಟ್ನಿಂಗ್ ಅರೆಸ್ಟ್ ಮಾಡಿಕೊಟ್ಟಿದ್ದಾರೆ, ಸೇಮ್ ಬೋರ್ವೆಲ್ಗೆ ಮೋಟರ್ಸೂ ಅವರೇ ಮಾಡಿಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಸೊ ಇದು ಒಂದು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡೈಸ್ ಸ್ಕೀಮಲ್ಲಿ ಕೊಡ್ತಾರೆ ನಿಮಗೆ. ಸೊ ಇದಕ್ಕಿಂತ ಮುಂಚೆ ನಾವು TC ಕನೆಕ್ಷನ್ಗೆ ಎನ್ಕ್ವೈರಿ ಮಾಡಿದ್ವಿ. ಸೊ ಅದರಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ ಈ ಕರೆಂಟ್ ಗೌರ್ಮೆಂಟ್ ಬಂದಾದಮೇಲೆ ನಿಮಗೆ 2.5 lakhs 3 lakhs ಬರೀ TCಗೆ ಕೊಡಬೇಕು. ಸೊ ದಟ್ ಈಸ್ ನಾಟ್ ಕಾಸ್ಟ್ ಎಫೆಕ್ಟಿವ್. ಸೊ ಅದು ತುಂಬ ಜಾಸ್ತಿನೂ ಆಗಿಬಿಡುತ್ತೆ ಬೆಲೆ ನಿಮಗೆ. ಯಾರೂ 2,50,000 ಅಥವಾ 3 lakhs ಕೊಟ್ಟು ಮಾಡಿಸೋರು ತುಂಬ ಕಡಿಮೆ ಫಾರ್ಮರ್ಸಲ್ಲಿ. ಆ್ಯಂಡ್ ಅದು ನಮಗೆ ಐಡಿಯಲ್ಲೂ ಅನಿಸಿಲ್ಲ. ಸೊ ಅದಕ್ಕೆ ಇದನ್ನು ಅಪ್ಲೈ ಮಾಡಿದೆ, ಟೈಮ್ ಆದರೂ ಪರವಾಗಿಲ್ಲ ಅಂತ. ಇದು ಇನ್ಸ್ಟಾಲೇಷನ್ ಆಗಿರೋದು ಬಂದ್ಬಿಟ್ಟು ಜಸ್ಟ್ 1 ವಾರದಿಂದ. ಸೊ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ, ನೀರಿಂದು ಡೆಲಿವರಿನೂ ಬರ್ತಾಯಿದೆ. ಅದನ್ನು ನಾನು ನಿಮ್ಗೆ ಇನ್ನೊಂದು ವೀಡಿಯೋ ತೋರಿಸ್ತೀನಿ. ಆಮೇಲೆ ಇದ್ರ ಟೆಕ್ನಿಕಲ್ ಇನ್ಫಾರ್ಮೇಷನ್ ನಾನು ನಿಮ್ಗೆ ಇನ್ನೊಂದು ವೀಡಿಯೋ ತೋರಿಸ್ತೀನಿ. ಇದು sauramittra.com ಅಂತ ಒಂದು ಕ್ರೆಡಲ್ ಕಡೆಯಿಂದ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. ಆ ಅಪ್ಲಿಕೇಶನ್ ಪ್ರಾಸೆಸ್ನೆಲ್ಲ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಒಂದು ಗ್ರೇಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.